ವಕ್ಫ್ ಹೋರಾಟಕ್ಕೆ ಯತ್ನಾಳ್ ಟೀಮ್ ಈಗಾಗಲೇ ರೆಡಿ ಆಗಿದೆ. ಇವತ್ತು ಚಾಲನೆ ಸಿಕ್ತು. ಅವರ ಕಡೆಯಿಂದಲೂ ಕೂಡ ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗುವಂತೆ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಯತ್ನಾಳ್, ರಮೇಶ್ ಜಾರಕಿಹೊಳಿ, GM ಸಿದ್ದೇಶ್ವರ್ ಭಾಗಿಯಾಗಿದ್ದಾರೆ. ನರಸಿಂಹ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಮಾಡಿ ಚಾಲನೆ ಕೊಟ್ಟರು. ಜನಜಾಗೃತಿ ಮಾಡುವ ಕೆಲಸ ಮಾತ್ರ ನಾವು ಮಾಡಲಿದ್ದೇವೆ ಅಂತ ದೇವಸ್ಥಾನದಲ್ಲಿ ಮಾಜಿ ಸಚಿವರಾಗಿರುವಂಥ ಅರವಿಂದ ಲಿಂಬಾವಳಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಎರಡು ಬಣ ಇದೆ, ಒಂದು ವಿಜಯೇಂದ್ರ, ಇನ್ನೊಂದು ಯತ್ನಾಳ್ ಅವರದು. ಈ ಯತ್ನಾಳ್ ಟೀಮ್ ಏನಿದೆ ಈಗ ಈ ವಕ್ಫ್ ಹೋರಾಟವನ್ನು ಮುಂದುವರಿಸ್ತಾ ಇದ್ದಾರೆ. ಈಗ ಚುನಾವಣೆ ಇತ್ತು, ಬೈ ಎಲೆಕ್ಷನ್ ಇತ್ತು, ಆವಾಗ ಅದಕ್ಕೆ ಒಂದು ಅರ್ಥ ಇರ್ತಾ ಇತ್ತು, ಓಕೆ. ಬಟ್ ಒಂದು ವೇಳೆ ಈಗ ಚುನಾವಣೆ ಆಯಿತು, ಚುನಾವಣೆ ಆದ ಮೇಲೆ ಈ ಹೋರಾಟ ಅದನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗಲಿಲ್ಲ ಅಂತಂದರೆ ಬೇರೆ ಸಂದೇಶ ಹೋಗುತ್ತೆ. ಅನಿವಾರ್ಯವಾಗಿ ಹೋರಾಟ ಮಾಡಲೇಬೇಕು. ಸೊ ಮಾಡ್ತೀರಾ, ಓಕೆ, ಒಳ್ಳೆಯದೇ, ಏನೇ ಇರಲಿ. ಬಟ್ ಆದರೆ ಇವರಲ್ಲೇ ಒಗ್ಗಟ್ಟಿಲ್ಲ ಅನ್ನುವಂಥ ಸಮಸ್ಯೆ. ಈಗ ಯತ್ನಾಳ್ ಹೇಳೋದನ್ನು ವಿಜೇಂದ್ರ ಅವರು ಕೇಳೋದಿಲ್ಲ, ವಿಜೇಂದ್ರ ಹೇಳೋದನ್ನು ಯತ್ನಾಳ್ ಕೇಳೋದಿಲ್ಲ. ಇವರೇ ಒಗ್ಗಟ್ಟಿಲ್ಲ, ಜನರಿಗೆ ಏನು ಸಂದೇಶ ಕೊಡ್ತಾರೆ ಇವರು ಅನ್ನುವಂಥ ಚರ್ಚೆ ಈಗ. ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಯತ್ನಾಳ್ ಟೀಮ್ ಈಗಾಗಲೇ ಭೇಟಿಯನ್ನು ಕೊಟ್ಟಿದೆ. ವಕ್ಫ್ ಹೋರಾಟ ಆರಂಭಕ್ಕೂ ಮುನ್ನವೇ ರೆಬೆಲ್ಸ್ ಈಗಾಗಲೇ ಪೂಜೆಯನ್ನು ಮಾಡಿದ್ದಾರೆ. ಬೀದರಿಂದ ಚಾಮರಾಜನಗರವರೆಗೂ ಕೂಡ ಹೋರಾಟ ಇರುತ್ತೆ. ಸೊ ವಕ್ಫ್ ವಿರುದ್ಧ BJPಯ ಹೋರಾಟ ಇನ್ನು ಮುಂದೆ ಶುರುವಾಗತ್ತೆ. ಬೆಳಗಾವಿಯಲ್ಲಿ ಅಧಿವೇಶನ ಕೂಡ ಇರುತ್ತೆ. ಅಧಿವೇಶನದಲ್ಲಿ ಇದರ ಬಗ್ಗೆ ಸಹಜವಾಗಿ ಚರ್ಚೆ ಅಂತೂ ಆಗೇ ಆಗತ್ತೆ. ದೊಡ್ಡ ಮಟ್ಟದಲ್ಲಿ ಅದು ಸದ್ದು ಮಾಡುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಹಗಲು ರಾತ್ರಿ ಹೋರಾಟವನ್ನು ಮಾಡ್ತೀವಿ ಅಂತ ಯತ್ನಾಳ್ ಅವರು ಕೂಡ ಹೇಳ್ತಾ ಇದ್ದಾರೆ. ಹಿಂದೆಯೂ ಕೂಡ ಧರಣಿಯನ್ನು ಮಾಡಿದರು, ಅಹೋರಾತ್ರಿ ಧರಣಿಯನ್ನು ಮುಂದುವರಿಸಿದರು ವಕ್ಫ್ ವಿಚಾರವಾಗಿ. ಸೊ ಈಗ ಅದನ್ನು ಬೇರೆ ಲೆವೆಲ್ಗೆ ತೆಗೆದುಕೊಂಡು ಹೋಗಬೇಕು ಅನ್ನೋಂಥ ಲೆಕ್ಕಾಚಾರ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಕುಮಾರ್, ಫೋನ್ ಸಂಪರ್ಕದಲ್ಲಿದ್ದಾರೆ. ಅನಿಲ್ ಕುಮಾರ್, ಹೇಗೆ ಹೋರಾಟ ಆರಂಭ ಆಗಿದೆಯಾ? ಯಾರ್ಯಾರು ಬರ್ತಿದ್ದಾರೆ? ಹೇಗೆ ರೆಸ್ಪಾನ್ಸ್ ಸಿಗ್ತಾ ಇದೆ? ಕುಮಾರ್, ಇದು ಬೀದರ್ನಿಂದ ಬೆಳಗಾವಿವರೆಗೆ ಇರತಕ್ಕಂತಹ ಅಭಿಯಾನ. ಇದು ಹೋರಾಟ ಅನ್ನೋದಕ್ಕಿಂತ ಹೋರಾಟಕ್ಕೆ ಮುನ್ನ ಗ್ರೌಂಡ್ ರಿಪೋರ್ಟ್ ತಿಳಿದುಕೊಳ್ಳಲು ಅವರು ಅದೇ ಏನು ಶಾಸಕರಾದಂತಹ ಬಸವನಗೌಡ ಪಾಟೀಲ್, ಯತ್ನಾಳ್, ರಮೇಶ್ ಜಾರಕಿಹೊಳಿ, ರೆಬೆಲ್ಸ್ ನಾಯಕರಿದ್ದಾರೆ. ಅವರೆಲ್ಲರೂ ಕೂಡ ಒಟ್ಟಾಗಿ ಸೇರ್ಕೊಂಡು ವಕ್ಫ್ ವಿರುದ್ಧ ಏನು ವಕ್ಫ್ ರೈತರ ಜಮೀನು ಇರ್ಬೋದು, ಗ್ರಾಮ ಠಾಣೆ ಏನಿರುತ್ತೆ ಅದು ಕೂಡ ವಕ್ಫ್ ಬೋರ್ಡ್ ಹೆಸರಾಗಿರ್ತಕ್ಕಂಥದ್ದು, ದೇವಸ್ಥಾನಗಳು, ಪ್ರಾಚ್ಯವಸ್ತು ಇಲಾಖೆಯ ಸ್ಮಾರಕಗಳು ಸೇರಿದಂತೆ ಸರ್ಕಾರಿ ಕಟ್ಟಡಗಳು ಅಂದ್ರೆ ಆಸ್ಪತ್ರೆ ಆಗಿರ್ಬೋದು, ಪೊಲೀಸ್ ಠಾಣೆ ಆಗಿರ್ಬೋದು, ಹೀಗೆ ಹಲವು ಸ್ಥಳಗಳು ತನ್ನ ಹೆಸರಿಗೆ ರಾತ್ರೋರಾತ್ರಿ ಪಹಣಿ ಮೇಲೆ ಏನು ವರ್ಗಾವಣೆ ಆಗಿದೆ. ಅದನ್ನ ಸ್ಥಳಕ್ಕೆ ಹೋಗಿ ಮಹಜರು ಮಾಡಿ ಗ್ರೌಂಡ್ ರಿಯಾಲಿಟಿಯನ್ನ ತಿಳಿದುಕೊಳ್ಳುವ ನಿಟ್ಟಿನಲ್ಲಿ ಇವತ್ತು ಅವರು ಬೀದರ್ನಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿಂದ ಚಿಂಚೋಳಿ, ಕಲಬುರಗಿ ಜಿಲ್ಲೆಯ ಚಿಂಚೋಳಿ ಆದ್ಮೇಲೆ ಕಲಬುರಗಿ, ಯಾದಗಿರಿ, ರಾಯಚೂರು ಮುಗಿಸ್ಕೊಂಡು ಬಿಜಾಪುರ ಮತ್ತು ಬಾಗಲಕೋಟೆ ಜಿಲ್ಲೆಯನ್ನ ಮುಗಿಸ್ಕೊಂಡು ಬೆಳಗಾವಿಗೆ ಡಿಸೆಂಬರ್ 1ನೇ ತಾರೀಕಿಗೆ ಅವರೆಲ್ಲರೂ ಕೂಡ ಜಮಾಯಿಸಿ ವರದಿಯನ್ನ ಸಿದ್ಧಪಡಿಸಿಕೊಳ್ತಾರೆ. ಆ ವರದಿಯನ್ನ ಆಧರಿಸಿ ಮುಂಬರುವಂತಹ ಚಳಿಗಾಲದ ಅಧಿವೇಶನದಲ್ಲಿ ಸರ್ಕಾರಕ್ಕೆ ಯಾವ ರೀತಿಯಾಗಿ ಮೂಗುದಾನ ಹಾಕುವಂಥದ್ದು ಮತ್ತು ಸರ್ಕಾರಕ್ಕೆ ತರಾಟೆ ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ವಕ್ಫ್ ವಿಷಯವನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡುವ ಹಂತದಲ್ಲಿ ರೆಬೆಲ್ಸ್ ನಾಯಕರು ಅಂದ್ರೆ ಬಸವನಗೌಡ ಪಾಟೀಲ್, ಯತ್ನಾಳ್ ಸೇರಿದಂತೆ ರಮೇಶ್ ಜಾರಕಿಹೊಳಿ ಆಗಿರ್ಬೋದು, GM ಸಿದ್ದೇಶ್ವರ ಆಗಿರ್ಬೋದು, ಇವರೆಲ್ಲರೂ ಕೂಡ ತನ್ನದೇ ಆದಂತಹ ಧಾಟಿಯಲ್ಲಿ ಒಂದು ಅಧ್ಯಯನವನ್ನ ನಡೆಸ್ತಾ ಇದ್ದಾರೆ. ಅಲ್ಲದೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನೋ ರಾಜ್ಯ ಬಿಜೆಪಿ ಘಟಕ ಇದೆ. ಬಿಜೆಪಿ ಘಟಕದ ಸ್ಥಳ ಪರಿಶೀಲನಾ ಒಂದು ತಂಡ ಕೂಡ ಈಗಾಗಲೇ ಕಳೆದ 3-4 ದಿನಗಳ ಹಿಂದೆ ಬೀದರ್ ಜಿಲ್ಲೆಯಾದ್ಯಂತ ಸಂಚರಿಸಿ ಅಲ್ಲಲ್ಲಿ ತನ್ನ ವರದಿಯನ್ನ ಸಿದ್ಧಪಡಿಸಿಕೊಂಡು ವಿಜೇಂದ್ರ ಅವರಿಗೆ ವರದಿಯನ್ನ ಸಲ್ಲಿಸಿರ್ತಕ್ಕಂಥದ್ದು. ಇದರ ನಡುವೆ ವ್ಯತಿರಿಕ್ತವಾಗಿ ಇವತ್ತು ಬಸವನಗೌಡ ಪಾಟೀಲ್, ಯತ್ನಾಳ್ ಅವರು ಮತ್ತೊಂದು ವರದಿಯನ್ನ ಸಿದ್ಧಪಡಿಸುವ ಅಭಿಯಾನಕ್ಕೆ ಕೈ ಹಾಕಿರೋದು ಕೂಡ ಬಿಜೆಪಿಯಲ್ಲಿ ಎಲ್ಲೋ ಎರಡು ಭಾಗಗಳಾಗಿ ಕಂಡು ಬಂದಿರತಕ್ಕಂಥದ್ದು. ಯಾಕಂದ್ರೆ ಬಿಜೆಪಿಯ ಹೈಕಮಾಂಡ್ ಗಮನಕ್ಕೆ ಇಲ್ಲದೆ ಈ ಕಾರ್ಯ ನಡೀತಾ ಇದೆ ಅನ್ನೋಂಥದ್ದು ಎಲ್ಲೋ ಗುಸುಗುಸು ಮಾತು ಕೂಡ ಚರ್ಚೆ ಆಗ್ತಾ ಇರತಕ್ಕಂಥದ್ದು. ಯಾಕಂದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ಥಳೀಯ ಶಾಸಕರು ಯಾರು ಕೂಡ ಕಾಣಲಿಲ್ಲ. ಔರಾದಾಗಿರ್ಬೋದು, ಹುಮನಾಬಾದ್ ಆಗಿರ್ಬೋದು, ಬೀದರ್ ದಕ್ಷಿಣ ಹಾಗೂ ಬಸವ ಕಲ್ಯಾಣ ಶಾಸಕರು ಕೂಡ ಈ ಒಂದು ಹಂತದಲ್ಲಿ ಕಂಡು ಬಂದಿಲ್ಲ. ಈಶ್ವರ್ ಸಿಂಗ್ ಠಾಕೂರ್ ಏನಿದ್ದಾರೆ ಸಂಘ ಪರಿವಾರದಿಂದ ಬರುವಂತವ್ರು, ಅವರು ಮಾತ್ರ ಸೇರಿದಂತೆ ಕೆಲವೊಂದು ಸ್ಥಳೀಯ ನಾಯಕರು ಕೂಡ ಇಲ್ಲಿ ಕಂಡು ಬಂದಿರತಕ್ಕಂಥದ್ದು. ಇವೆಲ್ಲವನ್ನ ನೋಡಿಕೊಂಡ್ರೆ ಎಲ್ಲ ಒಂದ್ ಕಡೆ ಮುಂಬರುವಂತಹ ವಿಧಾನಸಭೆಯ ಚಳಿಗಾಲದ ಅಧಿವೇಶನದ ತಯಾರಿಯನ್ನ ಬಸವನಗೌಡ ಪಾಟೀಲ್ ಅವರು ಖುದ್ದಾಗಿ ಮಾಡ್ಕೋತಾ ಇದ್ದಾರೆ ಅನ್ನೋಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರ್ತಕ್ಕಂಥದ್ದು. ಎಸ್, ಓಕೆ, ಥ್ಯಾಂಕ್ ಯು ಅನಿಲ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.
ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.